ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಸುತ್ತೇನೆ. ಬೆಳಗಾಯಿತು, ಎಚ್ಚರಗೊಂಡಿದ್ದೀರಾ? ದೇವರೊಂದಿಗೆ ಸಹವಾಸ ಮಾಡಿಕೊಂಡಿದ್ದೀರಾ? ಪ್ರಾರ್ಥಿಸಿಕೊಂಡಿದ್ದೀರಾ? ವಾಕ್ಯ ಧ್ಯಾನಿಸಿದ್ದೀರಾ ಎಂದು ನಿಮ್ಮೆಲ್ಲರಿಗೆ ಜ್ಞಾಪಕಗೊಳಿಸುವುದಕ್ಕಾಗಿ ಮತ್ತೊಂದು ಸಾರಿ ದೇವರ ವಾಕ್ಯ ಧ್ಯಾನಿಸುವ ಹಾಗೆ ಬನ್ನಿರಿ ಎಂದು ನಿಮ್ಮೆಲ್ಲರನ್ನು ಆಹ್ವಾನಿಸುವುದಕ್ಕಾಗಿ ಈ ಅನುದಿನದ ಧ್ಯಾನದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಗಳು ಕಳೆಯುತ್ತಾ ಇರುವ ಹಾಗೆ ನಿಮ್ಮ ನಿಕಟತೆಗೆ ಸೇರುವುದಕ್ಕಾಗಿಯೂ ನಿಮ್ಮೊಂದಿಗೆ ನಡೆಯುವುದಕ್ಕಾಗಿಯೂ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರ ನಿಕಟತೆಗೆ ಸೇರಬೇಕಾದರೆ, ದೇವರೊಂದಿಗೆ ನಡೆಯಬೇಕಾದರೆ ಅದೇನಾಗಿದೆ ಪ್ರಿಯರೇ? ಅದರ ಅರ್ಥವೇನಾಗಿದೆ? ದೇವರ ನಿಕಟತೆಗೆ ಸೇರುವಂಥದ್ದು, ದೇವರ ನಿಕಟತೆಯಲ್ಲಿರುವಂಥದ್ದು ಅಂದರೆ ನಾವು ಪ್ರಾರ್ಥನೆಯಲ್ಲಿರುವಂಥದ್ದಾಗಿದೆ. ಪ್ರಾರ್ಥಿಸುವಂಥವರು ದೇವರಿಗೆ ಬಹಳ ಸಮೀಪದಲ್ಲಿರುತ್ತಾರೆ. ಪ್ರಾರ್ಥಿಸುತ್ತಾ ಇರುವಾಗ ನಾವು ದೇವರ ಮನಸ್ಸನ್ನು ಅರಿತುಕೊಂಡು, ದೇವರ ಚಿತ್ತ ಅರಿತುಕೊಂಡು ಆತನೊಂದಿಗೆ ನಡೆಯುತ್ತಾ ಇರುತ್ತೇವೆ. ಪ್ರಾರ್ಥನೆ ಅನ್ನೋದೊಂದು ಡ್ಯೂಟಿ ಅಲ್ಲ. ಪ್ರಾರ್ಥನೆ ಅನ್ನುವಂಥದ್ದು ಒಂದು ಆಚಾರವಲ್ಲ, ಒಂದು ಕ್ಲಾಸ್ ಅಲ್ಲ, ಒಂದು ಗಂಟೆ ಪ್ರಾರ್ಥಿಸಿ ಮುಗಿಸುವಂಥದ್ದಲ್ಲ. ದೇವರೊಂದಿಗೆ ಸಹವಾಸ ಮಾಡುವಂಥದ್ದಾಗಿದೆ. ದೇವರೊಂದಿಗೆ ಐಕ್ಯತೆಯಿಂದ ಇರುವಂಥದ್ದಾಗಿದೆ. ನಮ್ಮಲ್ಲಿ ಬಹಳಷ್ಟು ಜನ ಪ್ರಾರ್ಥಿಸ್ತೇವೆ ಅನ್ನುತ್ತೇವೆ. ಆದರೆ ಎಷ್ಟು ಪ್ರಾರ್ಥನೆಗಳು ನಿಮ್ಮೊಳಗೆ ಮಾರ್ಪಡುವಿಕೆ ಉಂಟು ಮಾಡಿವೆ? ಕೇಳಿ ಪ್ರಿಯರೇ, ಪ್ರಾರ್ಥನೆ ನಮ್ಮೊಳಗೆ ಮಾರ್ಪಡುವಿಕೆ ಉಂಟು ಮಾಡುತ್ತೆ. ದೇವರಿಗೆ ನಾವು ಹತ್ತಿರವಾಗುತ್ತಿದ್ದ ಹಾಗೆ ಆತನ ಬೆಳಕು ನಮ್ಮ ಮೇಲೆ ಪ್ರಕಾಶಿಸುತ್ತದೆ. ಹಾಗೂ ಆತನೊಂದಿಗೆ ನಾವು ಸಹವಾಸ ಮಾಡುತ್ತಿರುವ ಹಾಗೆ ಆತನ ಸ್ವಭಾವ ನಮ್ಮೆಲ್ಲರೊಳಗೆ ಪ್ರತಿಬಿಂಬಿಸುತ್ತದೆ. ಬಹಳಷ್ಟು ಜನರ ಪ್ರಾರ್ಥನೆ ಮಾತಿನ ಪ್ರಾರ್ಥನೆಯಂತಿದೆ ಹೊರತು ಅದು ಅವರ ಹೃದಯವನ್ನು ಶುದ್ಧೀಕರಿಸುತ್ತಾ ಇಲ್ಲ. ಯೇಸು ಕ್ರಿಸ್ತನು ನಮಗೆ ಪ್ರಾರ್ಥನೆ ಕಲಿಸಿದ್ದಾರೆ. ಒಮ್ಮೆ ಆತನು ಪೇತ್ರ, ಯೋಹಾನ, ಯಾಕೋಬರನ್ನು ಕರೆದುಕೊಂಡು ಬೆಟ್ಟ ಹತ್ತಿದ್ರು, ರೂಪಾಂತರದ ಬೆಟ್ಟಕ್ಕೆ. ನಾನು ಯೆರೂಸಲೇಮಿಗೆ ಹೋದಾಗ ರೂಪಾಂತರ ಬೆಟ್ಟಕ್ಕೆ ಹೋಗಿದೆ. ಅದು ಬಹಳ ಎತ್ತರವಾಗಿದೆ. ಅಷ್ಟಕ್ಕೂ ಯೇಸು ಕಾಲ್ನಡಿಗೆಯಿಂದ ಅಷ್ಟು ಎತ್ತರದ ಬೆಟ್ಟ ಹೇಗೆ ಹತ್ತಿದ್ರೂ ಗೊತ್ತಿಲ್ಲ. ನಾವು ಬಸ್ಸಲ್ಲಿ ಹೋದೆವು. ಒಂದು ಸ್ಥಳಕ್ಕೆ ಹೋಗೋಷ್ಟೊತ್ತಿಗೆ ಅದು ಬಹಳ ಚಿಕ್ಕದಾಗಿರೋದ್ರಿಂದ ಅಲ್ಲಿಂದ ಕಾರಲ್ಲಿ ಹೋಗಬೇಕಾಯಿತು. ಆ ಬೆಟ್ಟದ ಮೇಲೆ ಯೇಸು ಪ್ರಾರ್ಥಿಸಿ ರೂಪಾಂತರ ಹೊಂದಿರುವ ಆ ಸ್ಥಳದಲ್ಲಿ ಈಗ ರೂಪಾಂತರದ ಒಂದು ದೇವಾಲಯ ಕಟ್ಟಲಾಗಿದೆ. ಅಲ್ಲಿ ನಿಂತುಕೊಂಡು ನೋಡುವುದಾದರೆ ಯೆರೂಸಲೇಮ್ ಪಟ್ಟಣವೆಲ್ಲ ಕಾಣಿಸುತ್ತೆ. ಆ ಬೆಟ್ಟದ ಮೇಲೆ ಏಕಾಂತವಾಗಿ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ರು. ಶಿಷ್ಯರನ್ನು ಸ್ವಲ್ಪ ದೂರದಲ್ಲಿ ಬಿಟ್ಟು ಆತನೊಬ್ಬನೇ ಏಕಾಂತವಾಗಿ ಹೋಗಿ ಪ್ರಾರ್ಥನೆ ಮಾಡ್ತಿರುವಾಗ ಎಷ್ಟೋ ಸಾರಿ ಇದರ ಕುರಿತಾದ ಸಂದೇಶ ನೀವು ಕೇಳಿರ್ತೀರಿ. ಆದರೆ ನಮಗೆ ಅವಶ್ಯಕವಾದ, ನಾವು ಅನ್ವಯಿಸಿಕೊಳ್ಳಬೇಕಾದ ವಿಷಯಗಳನ್ನು ಒಮ್ಮೆ ನೋಡೋಣ ಬನ್ನಿ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು. ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು. ಮುಖದ ವರ್ಚಸ್ಸು ಮಾರ್ಪಟ್ಟಿತು. ಆತನ ಮುಖದಲ್ಲಿ ಬೆಳಕು ಪ್ರಕಾಶಿಸಿತು, ಥಳಥಳನೆ ಮಿಂಚಿತು. ಪೇತ್ರ, ಯೋಹಾನರು ನೋಡಲಾರದಷ್ಟು ಆತನ ಸ್ವರೂಪವು ಕಾಣಿಸಿತು. ಆತನ ಮುಖವು ಬೇರೆಯಾಯಿತು. ಆತನ ಉಡುಪು ಬೆಳ್ಳಗಾಗಿ ಥಳಥಳನೆ ಹೊಳೆಯಿತು. ಬೇರೆ ಯಾರಿಂದಲೂ ಮಾಡ್ಲಿಕ್ಕಾಗಲಾರದಂತಹ ಬೆಳುಪು. ಅಂದರೆ ಅದು ಇಹಲೋಕದ ಹೊಳಪು ಕೂಡ ಅಲ್ಲ, ಅದು ದೈವಿಕವಾದದ್ದು, ಪರಿಶುದ್ಧವಾದದ್ದು ರಿಫ್ಲೆಕ್ಟ್ ಆಯಿತು. ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಈ ಅಂಶವನ್ನು ಯಾವತ್ತೂ ಕೂಡ ನಾನು ಧ್ಯಾನಿಸಲಿಲ್ಲ. ಆದರೆ ಮಾರ್ಪಡುವಿಕೆ ತರುವ ಪ್ರಾರ್ಥನೆ ನಿಮ್ಮಲ್ಲಿದೆಯಾ? ನಿಮ್ಮ ಪ್ರಾರ್ಥನೆ ನಿಮ್ಮ ಹೃದಯವನ್ನು ಮಾರ್ಪಡಿಸುತ್ತಾ ಇದೆಯಾ? ನಿಮ್ಮ ಆರಿ ಹೋಗಿರುವ ದೀಪವನ್ನು ಬೆಳಗಿಸುತ್ತಿದೆಯಾ? ನಿಮ್ಮ ದಿಗುಲು ಚಿಂತೆಯಿಂದ ನಿಮ್ಮನ್ನು ಬಿಡಿಸುತ್ತಾ ಇದೆಯಾ? ವಿಚಾರಕರವಾಗಿರುವ ನಿಮ್ಮ ಚಿಂತೆಯ ಮುಖದಲ್ಲಿ ಸಂತೋಷ ಹೊಂದಿಕೊಳ್ತಾ ಇದ್ದೀರಾ? ನಿಮ್ಮ ಮುಖದಲ್ಲಿ ದೇವರ ಬೆಳಕು ಪ್ರಕಾಶಿಸುತ್ತಿದೆಯಾ? ಮೋಶೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಬೆಟ್ಟದಿಂದಿಳಿದಾಗ ಅವನ ಮುಖವು ಪ್ರಕಾಶಿಸಿತು ಎಂದು ಬೈಬಲ್ನಲ್ಲಿ ಬರೆಯಲಾಗಿದೆ.
ಇಸ್ರಾಯೇಲ್ಯರು ಅವನ ಮುಖ ನೋಡಲಾರದಷ್ಟು ಪ್ರಕಾಶವಿತ್ತು. ಅವನು ಮುಸುಕು ಹಾಕಿಕೊಳ್ಳಬೇಕಾಯ್ತಂತೆ. ಯಾರ್ಯಾರು ಯೇಸುವನ್ನು ನೋಡುವರೋ ಆತನ ಮುಖವನ್ನು ಕಾಣುವರು ಎಂಬ ಹಾಡನ್ನು ಹಾಡುತ್ತೇವಲ್ಲವೇ ನಾವು? ನಾನು ಸುಮ್ಮನೆ ಈ ಲೈಟಿನ ಒಂದು ಬೆಳಕಿನ ಬಗ್ಗೆ ಹೇಳ್ತಾ ಇಲ್ಲ, ಆದರೆ ಆ ಕಳೆ, ಆ ಪ್ರಕಾಶ, ಆ ಸಂತೋಷ, ಆ ಸಮಾಧಾನ, ಆ ಒಂದು ನಿರ್ಮಲತನ ನಾವು ಪ್ರಾರ್ಥನೆ ಮಾಡಿದಾಗ ಇವೆಲ್ಲ ಕಾಣಿಸಬೇಕು ಪ್ರಿಯರೇ. ನಮ್ಮ ಮುಖದಲ್ಲಿ ವಿಶೇಷತೆ ಕಾಣಿಸಬೇಕು. ನಮಗೆ ಬಹಳ ತಪ್ಪು ಅಭಿಪ್ರಾಯವಿದೆ, ಪ್ರಾರ್ಥನೆ ಅಂದ ಕೂಡಲೇ ಒಂದು ಅಳುಮುಖ ಇಟ್ಕೊಳ್ಬೇಕೆಂದು. ಪ್ರಾರ್ಥನೆ ಅಂದರೆ ಅಳುವ ಮುಖ ಇಟ್ಕೊಂಡ್ರೆ ಪ್ರಾರ್ಥಿಸಿದಂತೆ ಭಾವಿಸುತ್ತಾರೆ. ನಿಜವೇ, ಅಳ್ತೇವೆ. ನಮ್ಮ ಪಾಪಕ್ಕೋಸ್ಕರ ಪಶ್ಚಾತ್ತಾಪದಿಂದ ದುಃಖ ಪಡ್ತೇವೆ. ನಾವು ನಮ್ಮ ತಪ್ಪಿಗಾಗಿ ರೋಧಿಸ್ತೇವೆ. ಇತರರಿಗೋಸ್ಕರ ಇತ್ತೀಚೆಗೆ ಹೇಳಿದ ಹಾಗೆ ನೀವು ವಿಜ್ಞಾಪನೆ ಮಾಡುವಾಗ ಇತರ ತಪ್ಪುಗಳನ್ನು ನಮ್ಮ ತಪ್ಪುಗಳೆಂದು ಭಾವಿಸಿ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಟ್ಟು ವಿಜ್ಞಾಪನೆ ಮಾಡ್ತೇವೆ, ನಿಜವೇ. ಆದರೆ ಆಮೇನೆಂದು ಹೇಳಿದ ನಂತರ ಮುಗಿದೋಯ್ತು. ನಿಮ್ಮ ವಿಚಾರ, ದುಃಖದ ಸಮಯವೆಲ್ಲ ತೀರಿ ಹೋಯ್ತು. ನಿಮ್ಮ ಚಿಂತೆ ಹೋಗಿ ಸಂತೋಷವಾಯಿತು. ಅದೇ ರೂಪಾಂತರ ಹೊಂದುವಂಥದ್ದಾಗಿದೆ. ನೀವು ಹೋಗುವಾಗ ಒಂದು ರೀತಿಯಾಗಿ ಪ್ರಾರ್ಥನೆಗೆ ಹೋಗ್ತೀರಿ. ನೀವು ಪ್ರಾರ್ಥಿಸಿ ಆಮೇನಂತ ಹೇಳಿ ಎದ್ದು ನಿಂತಾಗ ಆ ಮಾರ್ಪಡುವಿಕೆ ಕಾಣಬೇಕು. ತಕ್ಷಣವೇ ಅದು ಕಾಣಿಸುತ್ತದೆ. ದೇವರ ಸ್ಪರ್ಶವು ನಿಮಗೆ ಉಂಟಾದಾಗ ಪರಲೋಕದಿಂದ ದೊಡ್ಡ ಬೆಳಕು ಇಳಿದು ಬಂದಿತು, ಅಂದರೆ ದೊಡ್ಡ ಪ್ರಕಾಶ ಇಳಿದು ಬಂತು. ಅಲ್ಲಿ ಆಕಾಶ ಭೂಮಿ ಎರಡು ಮುದ್ದಿಟ್ಟುಕೊಂಡಂತೆ ಒಂದು ಅನುಭವವನ್ನು ನಾವು ಕಾಣುತ್ತೇವೆ. ಆತನ ಮುಖದಲ್ಲಿ ಮಾರ್ಪಡುವಿಕೆ, ಆತನ ವಸ್ತ್ರದಲ್ಲಿ ಮಾರ್ಪಡುವಿಕೆ, ಆತನ ಜೀವಿತದಲ್ಲಿ ಶರೀರಧಾರಿಯಾಗಿ ಬಂದಿದ್ದಾಗಿಯೂ ಪರಲೋಕದ ಮಹಿಮೆ ಅಲ್ಲಿ ಕಾಣಬಹುದು. ಪರಲೋಕದಲ್ಲಿರುವ ಎಲಿಯಾ, ಯಾರು ಗೊತ್ತಾ? ಪ್ರವಾದಿಯಾದ ಎಲಿಯಾ ಹಾಗೂ ಮೋಶೆ ಇಬ್ಬರೂ ಇಳಿದು ಬರ್ತಾರೆ. ಅವರೊಂದಿಗೆ ಸಂಭಾಷಿಸುವಂಥದ್ದು ಏನುಂಟು ಮಾಡುತ್ತೆ ಗೊತ್ತಾ? ಭೂಮಿಗೂ ಪರಲೋಕಕ್ಕೂ ಒಂದು ಸಂಬಂಧ, ಪ್ರಾರ್ಥನೆ ಉಂಟು ಮಾಡುತ್ತೆ ಎಂದು ತೋರಿಸುತ್ತೆ. ಅದೇನೋ ಸಣ್ಣಪುಟ್ಟ ಪದಗಳಿಂದ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಮನೆಯ ಛಾವಣಿ ಕೂಡ ದಾಟಲಾರದ ರೀತಿಯಲ್ಲಿ ಪ್ರಾರ್ಥಿಸ್ತೇವೆ. ಅದಕ್ಕಾಗಿಯೇ ನಾವು ಪ್ರಾರ್ಥನೆ ಮಾಡಿದ ನಂತರವೂ ಕೂಡ ಯಾವ ಮಾರ್ಪಡುವಿಕೆ ಇಲ್ಲದವರಾಗಿರ್ತಿದ್ದೇವೆ. ನಿಮ್ಮ ಪ್ರವರ್ತನೆಯಲ್ಲಿ ಮಾರ್ಪಡುವಿಕೆ ಬರಬೇಕು. ನಿಮ್ಮ ಮುಖವರ್ಚಸ್ನಲ್ಲಿ ಮಾರ್ಪಡುವಿಕೆ ಬರಬೇಕು. ನಿಮ್ಮ ಜೀವಿತ ಶೈಲಿಯಲ್ಲಿ ಮಾರ್ಪಡುವಿಕೆ ಬರಬೇಕು. ಪ್ರಾರ್ಥಿಸುವವರ ಪ್ರವರ್ತನೆ, ಅವರ ವಸ್ತ್ರಧಾರಣೆ, ಅವರು ಮಾಡುವ ಸಂಭಾಷಣೆ, ಅವರ ಜೀವಿತದ ಪ್ರತಿ ವಿಷಯದಲ್ಲಿ ಮಾರ್ಪಡುವಿಕೆ ಇರುತ್ತೆ. ಮಾರ್ಪಡುವಿಕೆ ತರುತ್ತೆ ಪ್ರಿಯರೇ ಪ್ರಾರ್ಥನೆ. ಪ್ರಾರ್ಥನೆ ರಿನ್ಯೂ ಮಾಡುತ್ತೆ, ನಮಗೆ ನೂತನ ಪಡಿಸುತ್ತೆ. ಯೆಹೋವನಿಗಾಗಿ ಕಾದು ಎದುರು ನೋಡುವವರು ನೂತನ ಬಲ ಹೊಂದುತ್ತಾರೆ. ಆ ಹೊಸತನ ನಿಮ್ಮೊಳಗೆ ಕಾಣಬೇಕು. ಎಷ್ಟು ಜನ ನೀವು ಪ್ರಾರ್ಥಿಸಿದ ನಂತರ ನೀವು ಮಾರ್ಪಡುವಿಕೆ ಹೊಂದುತ್ತಾ ಇದ್ದೀರಿ? ಯಾವುದೋ ಒಂದು ಆಸೆಯೊಂದಿಗೆ, ಯಾವುದೋ ಒಂದು ಕೋರಿಕೆಯೊಂದಿಗೆ, ಯಾವುದೋ ಒಂದು ವಿಷಯ ದೇವರ ಬಳಿಯಿಂದ ಹೊಂದಬೇಕೆಂದು ಮೊಳಕಾಲೂರಿ ಪ್ರಾರ್ಥಿಸುವಾಗ ಇದು ದೇವರ ಚಿತ್ತವಲ್ಲ, ಇದು ಆತನು ಅನುಮತಿಸಿರುವಂಥದ್ದಲ್ಲ, ಓಕೆ ಇದು ನನಗೆ ಬೇಡ, ನನಗೆ ದೇವರು ಹೇಳಿರೋದೇ ಬೇಕು ಎಂಬುದಾಗಿ ಮನಸ್ಸಲ್ಲಿ ಮಾರ್ಪಡುವಿಕೆ ಉಂಟಾಗುತ್ತೆ. ನಿಮ್ಮ ಆಲೋಚನೆಯಲ್ಲಿ ಮಾರ್ಪಡುವಿಕೆ ಉಂಟಾಗುತ್ತೆ. ನಿಮ್ಮ ಉದ್ದೇಶದಲ್ಲಿ ಮಾರ್ಪಡುವಿಕೆ ಉಂಟಾಗುತ್ತೆ. ಮಾರ್ಪಡುವಿಕೆ ತರುವಂಥದ್ದು ಪ್ರಾರ್ಥನೆಯಾಗಿದೆ. ಮಾರ್ಪಡುವಿಕೆ ಹೊಂದಲಾರದ ಪ್ರಾರ್ಥನೆಯಿಂದ ಪ್ರಯೋಜನವಿಲ್ಲ ಪ್ರಿಯರೇ. ನಿಮ್ಮ ಆಲೋಚನೆಗಳು, ನಿಮ್ಮ ಯೋಚನೆಗಳು, ನಿಮ್ಮ ಇಷ್ಟಗಳು ದೇವರ ಮೇಲೆ ಹೋರಿಸಬಾರದು ಪ್ರಿಯರೇ. ದೇವರು ಮಾಡಬೇಕೆಂದು ಬೇಡಿಕೊಳ್ಳಬಾರದು. ದೇವರು ಹೇಳಿದ ಪ್ರಕಾರ ನಿಮ್ಮ ಬುದ್ಧಿ ಬದಲಾಯಿಸಿಕೊಳ್ಳುವಂಥದ್ದು, ನಿಮ್ಮ ಗುಣ ಬದಲಾಯಿಸಿಕೊಳ್ಳೋದು, ನಿಮ್ಮ ಕೋರಿಕೆ ಬದಲಾಯಿಸಿಕೊಳ್ಳುವಂಥದ್ದು, ನಿಮ್ಮ ಸ್ವಭಾವ ಮಾರ್ಪಡಿಸಿಕೊಳ್ಳೋದು, ನಿಮ್ಮ ಜೀವಿತ ಮಾರ್ಪಡಿಸಿಕೊಳ್ಳುವುದು ಪ್ರಾರ್ಥನೆಯಿಂದಲೇ ಮಾತ್ರ ಸಾಧ್ಯವಾಗ್ತದೆ ಎಂದು ನಂಬೋದು. ಅಂತಹ ಮಾರ್ಪಡುವಿಕೆ ಹೊಂದೋದು ನಿಜವಾದ ಪ್ರಾರ್ಥನೆ ತರುವ ಮಾರ್ಪಡುವಿಕೆ ಆಗಿರುತ್ತೆ. ಮತ್ತಾಯನ ಸುವಾರ್ತೆಯಲ್ಲಿ ಮತ್ತೊಂದು ಮಾತಿದೆ ನೋಡಿ, ಇದೇ ಸಂದರ್ಭದ ಕುರಿತಾಗಿ 17ನೇ ಅಧ್ಯಾಯ 5ನೇ ವಚನ ಓದುತ್ತೇನೆ ಕೇಳಿ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಅಲ್ಲಿ ಒಂದು ಅದ್ಭುತವಾದ ಬೆಳಕಿನಿಂದ ಕೂಡಿರುವಂತಹ ಆ ರೂಪಾಂತರದ ಬೆಟ್ಟದ ಮೇಲೆ ಇರುವಂತಹ ಅನುಭವ ಮಾತ್ರವಲ್ಲದೆ, ಆಗ ಪೇತ್ರ, ಯೋಹಾನ, ಯಾಕೋಬರು ನಿದ್ದೆ ಮತ್ತಲ್ಲಿದ್ದರು. ತಕ್ಷಣವೇ ಎದ್ದು ಅದನ್ನು ನೋಡಿ ಏನಾಗಿದೆ ಅಂದ್ಕೊಳ್ತಾರೆ, ಅರ್ಥ ಆಗ್ಲಿಲ್ಲ. ತಕ್ಷಣ ಪೇತ್ರ ಎದ್ದು, ಸ್ವಾಮಿ ಇಲ್ಲಿ ಬಹಳ ಚೆನ್ನಾಗಿದೆ, ನಿನಗೊಂದು ಪರ್ಣಶಾಲೆ, ಮೋಶೆಗೊಂದು, ಎಲಿಯನಿಗೊಂದು 3 ಪರ್ಣಶಾಲೆಗಳನ್ನು ಕಟ್ಟಿ ಇಲ್ಲೇ ಉಳ್ಕೊಳ್ಳೋಣ, ನಾವು 3 ನಿಮ್ಮ ಸಂಗಡವೇ ಇರ್ತೇವೆ ಎಂದು ಮಾತಾಡುತ್ತಾನೆ.
ಅವರಿಗೆ ಮಾರ್ಪಡುವಿಕೆ ಉಂಟಾಗಲಿಲ್ಲ ಪ್ರಿಯರೇ, ಅವರಿಗೆ ಅದರ ಗ್ರಹಿಕೆ ಉಂಟಾಗಲಿಲ್ಲ. ಎಲಿಯ, ಮೋಶೆ ಅವರನ್ನು ಯೇಸುವಿನೊಂದಿಗೆ ಸಮಾನವಾಗಿ ಭಾವಿಸಿಕೊಳ್ತಿದ್ದಾರೆ. ಪಾಪ ಇಲ್ಲೇ ಉಳ್ಕೊಳ್ಳೋಣ ಅಂತ ಹೇಳಿ ತಮ್ಮ ಸುಖ ನೋಡಿಕೊಳ್ತಿದ್ದಾರೆ. ಪಾಪ ಕೆಳಗಡೆ ಉಳಿದ 9 ಮಂದಿ ಇದ್ದಾರೆ. ಆ ಶಿಷ್ಯರು ದೆವ್ವ ಓಡಿಸ್ಲಿಕ್ಕಾಗದೆ ಎಷ್ಟೋ ಒದ್ದಾಡ್ತಾ ಇದ್ದಾರೆ. ನಾವು ಪ್ರಾರ್ಥನೆಯಲ್ಲಿ ಬೆಟ್ಟ ಹತ್ತೋದು ಕೆಳಗಿಳಿದು ಸೇವೆ ಮಾಡುವುದಕ್ಕಾಗಿ. ನಾವು ಪ್ರಾರ್ಥಿಸುವಂಥದ್ದು ಹೋಗಿ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ. ನಾವು ಪ್ರಾರ್ಥಿಸುವಂಥದ್ದು ಹೋಗಿ ಆ ಪ್ರಾರ್ಥನೆ ಪ್ರೇರೇಪಿಸುವ ಕಾರ್ಯಗಳನ್ನು ಸಿದ್ಧಿಗೆ ತರುವುದಕ್ಕಾಗಿ. ಪ್ರಾರ್ಥನೆ ಅಂದರೆ ಸುಮ್ಮನೆ ಖಾಲಿಯಾಗಿರೋದ್ರಿಂದ ಪ್ರಾರ್ಥನೆಗಾಗಿ ಮುಸುಕು ಹಾಕಿ ಕೂತ್ಕೊಳ್ಳುವಂಥದ್ದಲ್ಲ ಪ್ರಿಯರೇ. ಪ್ರಾರ್ಥಿಸುವವನು ಕೆಲಸ ಮಾಡ್ತಾನೆ. ಪ್ರಾರ್ಥನೆ ಪ್ರೇರೇಪಿಸುತ್ತದೆ. ಪ್ರಾರ್ಥನೆ ನಮಗೆ ಚುರುಕುತನ ಕೊಡುತ್ತದೆ, ನಮಗೆ ಬಲ ಕೊಡುತ್ತದೆ, ಸಫಲತೆ ಕೊಡುತ್ತೆ. ಯೇಸುವಿಗಾಗಿ ಒಂದು ಆಕಾಶವಾಣಿಯಾಯಿತು. ಇಗೋ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ನೀವು ಅಂದುಕೊಂಡಂತೆ ಈತನೊಬ್ಬ ಪ್ರವಾದಿಯಲ್ಲ, ಈತನೊಬ್ಬ ಬೋಧಕನಲ್ಲ, ಈತನು ಎಲ್ಲರೊಂದಿಗೆ ಸಮಾನನೂ ಅಲ್ಲ. ಈತನು ನನ್ನ ಪ್ರಿಯ ಮಗನಾಗಿದ್ದಾನೆ. ಈತನಲ್ಲಿ ನಾನು ಆನಂದಿಸುತ್ತಿದ್ದೇನೆ. ಈ ದಿನ ನಿಜವಾಗ್ಲೂ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತಹ ಪ್ರತಿಯೊಬ್ಬರೂ ಕೂಡ ದೇವರಿಗೆ ಪ್ರಿಯರಾಗಿ ಜೀವಿಸುವುದಾದರೆ, ದೇವರಿಗೆ ಇಷ್ಟಕರವಾಗಿ ಜೀವಿಸುವುದಾದರೆ, ಕ್ರಿಸ್ತನ ಹಾಗೆ ಜೀವಿಸುವುದಾದರೆ, ಕ್ರಿಸ್ತನ ಮನಸ್ಸುಳ್ಳವರಾಗಿ ನಾವಿರುವುದಾದರೆ, ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿಯೂ ಕೂಡ ದೇವರು ಆನಂದಿಸುತ್ತಾರೆ. ದೇವರು ಹೇಳ್ತಾರೆ, ಈತನಲ್ಲಿ ನಾನು ಆನಂದಿಸ್ತಿದ್ದೇನೆಂದು. ಯಾಕೆಂದರೆ ಈತನು ನನ್ನ ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾನೆ. ಈತನು ನನಗೆ ಪ್ರಿಯನಾದ ಮಗನು. ಅಂದರೆ ಪ್ರಾರ್ಥಿಸುವವರು ದೇವರಿಗೆ ಪ್ರಿಯರಾಗಿರ್ತಾರೆ. ಪ್ರಾರ್ಥಿಸುವವರು ದೇವರ ಸನ್ನಿಧಿಯಲ್ಲಿ ಬೆಳೆಯುವವರಾಗಿದ್ದಾರೆ. ದೇವರ ಮಡಿಲಲ್ಲಿ ಬೆಳೆಯುವಂಥವರಾಗಿದ್ದಾರೆ. ದೇವರಿಗೆ ಸಮೀಪಸ್ಥರಾಗಿರುತ್ತಾರೆ. ದೇವರೊಂದಿಗೆ ನಡೆಯುವವರಾಗಿದ್ದಾರೆ. ನಿಜವಾಗ್ಲೂ ನೀವು ಪ್ರಾರ್ಥಿಸುವುದಾದರೆ ಈ ಎಲ್ಲ ಅನುಭವ ನಿಮಗಿರಬೇಕು. ಪ್ರಪಂಚದಲ್ಲಿ ಎಲ್ಲರೂ ತಮ್ಮ ತಮ್ಮ ದೇವರುಗಳಿಗೆ, ದೇವತೆಗಳಿಗೆ ಪ್ರಾರ್ಥಿಸಿದ ಹಾಗೆ ಅವರು ತಮ್ಮ ದೇವರುಗಳಿಗೆ ಪ್ರಾರ್ಥಿಸಿದಂತೆ ನಮ್ಮ ಪ್ರಾರ್ಥನೆ ಕೂಡ ಆಗಿದೆ ಅಂತ ನೀವು ಅಂದ್ಕೊಂಡ್ರೆ ಅಜ್ಞಾನ ಆಗಿರುತ್ತೆ. ಅದು ನಿಜವಾದ ಪ್ರಾರ್ಥನೆಯೇ ಅಲ್ಲ. ನಿಮ್ಮಲ್ಲಿ ದೇವರು ಆನಂದಿಸುವಂಥವರಾಗಿದ್ದಾರೋ? ನಿಮ್ಮ ಪ್ರಾರ್ಥನೆಯಿಂದ ನಿಮ್ಮೊಳಗೆ ಪವಿತ್ರತೆ ಉಂಟಾಗ್ತಿದೆಯೋ? ಯಥಾರ್ಥತೆ ಉಂಟಾಗ್ತಿದೆಯೋ? ನಿಜಾಯಿತಿಯಿಂದ ಜೀವಿಸ್ತಾ ಇದ್ದೀರೋ? ದೇವರಿಗೆ ಇಷ್ಟಕರವಾದ ಕೆಲಸ ಮಾಡ್ತಾ ಇದ್ದೀರೋ? ದೇವರ ಚಿತ್ತವನ್ನು ಅರಿತುಕೊಳ್ತಾ ಇದ್ದೀರೋ? ಯಾವಾಗಲೂ ಪ್ರಾರ್ಥನೆ 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 ಅನ್ನುತ್ತಾ ಇದ್ದೇವೆ ಹೊರತು ಮಾರ್ಪಡುವಿಕೆ ತರಲಾರ್ದ ಪ್ರಾರ್ಥನೆಯಿಂದ, ಮಾರ್ಪಡುವಿಕೆ ತರಲಾರ್ದ ಜೀವಿತದಿಂದ ಪ್ರಯೋಜನವೇನಿದೆ ಹೇಳ್ರಿ? ನಾವು ಪ್ರಾರ್ಥಿಸುವುದಾದರೆ, ನಾವು ಮಾರ್ಪಡೋದಾದರೆ ಲೋಕ ಮಾರ್ಪಡುತ್ತೆ. ನಾವು ಮಾರ್ಪಡೋದಾದರೆ ಇತರರನ್ನು ಮಾರ್ಪಡಿಸಬಲ್ಲೆವು. ಮಾರ್ಪಟ್ಟಂತಹ ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಪ್ರಾರ್ಥನೆಯ ಪ್ರಭಾವ ದೊಡ್ಡ ಮಾರ್ಪಡುವಿಕೆಯನ್ನು ನಿಮ್ಮ ಸುತ್ತಲಿರುವವರಲ್ಲಿ ತರುವಂಥದ್ದಾಗಿರುತ್ತೆ. ಅದಕ್ಕೆ ಪ್ರಾರ್ಥನೆ ನಿಮ್ಮ ಮುಖದಲ್ಲಿ ಪ್ರಕಾಶವನ್ನು, ನಿಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆಯನ್ನು, ನಿಮ್ಮ ಬದುಕಿನಲ್ಲಿ ಪ್ರತ್ಯೇಕತೆಯನ್ನು ತೋರಿಸುವಂಥದ್ದಾಗಿರಬೇಕು. ಅವಾಗಲೇ ದೇವರ ಮಹಿಮೆಯನ್ನು ನೀವು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ತೀರಿ. ಪ್ರಾರ್ಥಿಸುವಂಥವರು ಸಂತೋಷವಾಗಿರುತ್ತಾರೆ. ಪ್ರಾರ್ಥಿಸುವಂಥವರು ತೃಪ್ತಿಯುಳ್ಳವರಾಗಿ ಜೀವಿಸುತ್ತಾರೆ. ಪ್ರಾರ್ಥಿಸುವಂಥವರು ಮೇಲಿಂದ ಮೇಲೆ ತಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಕಾಣುವವರಾಗಿರೋದ್ರಿಂದ, ಮಾರ್ಪಡಿಸಿಕೊಳ್ಳುವ ಸ್ವಭಾವ ಇರುವುದರಿಂದ ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ತಾರೆ. ಮೂರನೇ ವ್ಯಕ್ತಿ ನಮಗೆ ಬೆರಳು ತೋರಿಸುವ ಮುಂಚೆಯೇ, ಮತ್ತೊಬ್ಬ ವ್ಯಕ್ತಿ ಬಂದು ನಿಮ್ಮ ತಪ್ಪನ್ನು ಎತ್ತಿ ತೋರಿಸುವುದಕ್ಕಿಂತ ಮುಂಚೆಯೇ ದೇವರ ಮುಖಕಾಂತಿಯಲ್ಲಿ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳೋದಾದರೆ ಆತನ ಪ್ರಕಾಶವನ್ನು ನಿಮ್ಮ ಜೀವಿತದಿಂದ ನೀವು ತೋರಿಸಬಹುದು. ಅದಕ್ಕೆ ಮಾರ್ಪಡುವಿಕೆ ಉಂಟಾಗುವವರೆಗೂ ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಅಭ್ಯಾಸಿಸಿಕೊಳ್ಳಿರಿ. ಅವಸರದ ಪ್ರಾರ್ಥನೆಗಳು ಅವಶ್ಯಕವಿಲ್ಲ. ಕನಿಷ್ಠ ಒಂದಲ್ಲ ಒಂದು ಸಮಯದಲ್ಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ನಿಶ್ಚಿಂತರಾಗಿ, ನನ್ನ ಪ್ರಾರ್ಥನೆ ದೇವರು ಕೇಳಿದ್ದಾರೆ, ನನಗೆ ಉತ್ತರ ಕೊಟ್ಟಿದ್ದಾರೆ ಎಂದು ನಂಬಿರಿ. ಈತನು ನನಗೆ ಪ್ರಿಯನಾದ ಮಗನು, ಈತನಲ್ಲಿ ನಾನು ಆನಂದಿಸುತ್ತಿದ್ದೇನೆ. ನಿಮ್ಮ ನಂಬಿಕೆ ನಿಮ್ಮನ್ನು ಸ್ವಸ್ಥಪಡಿಸಿದೆ. ನಿಮ್ಮ ಪ್ರಾರ್ಥನೆ ನಾನು ಲಾಲಿಸಿದ್ದೇನೆ. ನಿಮ್ಮ ಕಣ್ಣೀರನ್ನು ನಾನು ಒರೆಸಿದ್ದೇನೆ. ನಾನು ನಿಮ್ಮನ್ನು ಸ್ವಸ್ಥಪಡಿಸ್ತೇನೆ. ನಾನು ನಿಮ್ಮ ಹೃದಯ ತವಕ ತೀರಿಸುತ್ತೇನೆ. ನಾನೇ ನಿಮ್ಮ ಸಂಗಡ ಇರ್ತೇನೆ. ಭಯಪಡಬೇಡಿರಿ, ದಿಗುಲು ಪಡಬೇಡಿರಿ ಎಂದು ಅನೇಕ ರೀತಿಯಾಗಿ ದೇವರು ಪ್ರತಿದಿನ ಪ್ರಾರ್ಥಿಸುವವರ ಸಂಗಡ ಮಾತಾಡ್ತಾರೆ. ಆತನ ಸ್ವರ ಕೇಳಿಸಿಕೊಳ್ಳುವವರೆಗೂ ಪ್ರಾರ್ಥನೆಯಲ್ಲಿ ಕಾದಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಬದುಕಿನಲ್ಲಿ ಮಾರ್ಪಡುವಿಕೆ ಕಾಣುವ ಪ್ರಾರ್ಥನೆ, ಮಾರ್ಪಡುವಿಕೆಯನ್ನು ಕಾಣುವಷ್ಟು ಪ್ರಾರ್ಥನೆ ಮಾಡುವುದನ್ನು ನಮಗೆ ಕಲಿಸಿಕೊಡಿರಿ.
ನಮ್ಮ ಮುಖದಲ್ಲಿ ನಿಮ್ಮ ತೇಜಸ್ಸು, ನಮ್ಮ ಹೃದಯದಲ್ಲಿ ನಿಮ್ಮ ಪರಿಶುದ್ಧತೆ, ನಮ್ಮ ಜೀವಿತದ ಶೈಲಿಯಲ್ಲಿ ನಿಮ್ಮ ನಡವಳಿಕೆ, ನಿಮ್ಮ ಹೆಜ್ಜೆಯ ಜಾಡಿಯಲ್ಲಿ ನಾವು ನಡೆಯುವವರೆಗೂ ನಿಮ್ಮೊಂದಿಗೆ ಸಹವಾಸ ಮಾಡುವುದಕ್ಕೂ, ಪ್ರಾರ್ಥನೆಯಲ್ಲಿ ಕಾದುಕೊಂಡು ಪರಿವರ್ತನೆ ಹೊಂದುವವರೆಗೂ, ಹಂತ ಹಂತವಾಗಿ ದೇವರ ಮಹಿಮೆಯಲ್ಲಿ ಅಭಿವೃದ್ಧಿಯಾಗುತ್ತಾ ಮಹಿಮೆಯ ರಾಜ್ಯದಲ್ಲಿ ಸೇರುವವರೆಗೂ ನಿಮ್ಮೊಂದಿಗೆ ಸಹವಾಸ ಮಾಡುವವರಾಗಿರಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ನಿಮ್ಮ ಮನವಿಗಳನ್ನು ಕಳಿಸಿರಿ. ನಾವೆಷ್ಟೇ ಪ್ರಾರ್ಥಿಸಿದರೂ ನೀವು ಪ್ರಾರ್ಥನೆ ಮಾಡದಿದ್ದರೆ ನಿಮಗೆ ಯಾವ ಕಾರ್ಯ ಜರುಗದೇ ಇರೋದ್ರಿಂದ ನೀವು ಕೂಡ ಪ್ರಾರ್ಥಿಸಿರಿ. ಕೇವಲ ಪ್ರಾರ್ಥನಾ ಮನವಿಗಳಿಗಾಗೆಲ್ಲ ಮಾರ್ಪಡುವಿಕೆಯಾಗಿ ಪ್ರಾರ್ಥಿಸಿರಿ. ದೇವರಲ್ಲಿ ಬೆಳೆಯಿರಿ. ನೀವು ಕೂಡ ಅನೇಕರಿಗಾಗಿ ಪ್ರಾರ್ಥಿಸುವಂತಹ ವಿಜ್ಞಾಪಿಸುವವರಾಗಿ ಮಾರ್ಪಡುತ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲೂ ಇರುವಂಥವರೆಲ್ಲರಿಗೂ ಒಂದು ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯವನ್ನು ಅನೇಕ ಭಾಷೆಗಳಲ್ಲಿ ಕೇಳುವಂತಹ ನಿಮ್ಮೆಲ್ಲರಿಗೂ ಮುಖಾಮುಖಿಯಾಗಿ ಕಾಣಬೇಕೆಂದು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ನಾವು ಬೆಂಗಳೂರಿಗೆ ಬರ್ತಿದ್ದೇವೆ. ಫೆಬ್ರವರಿ 16ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 2 ಸೆಷನ್ಸ್ಗಳನ್ನು ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ಧ್ಯಾನಿಸಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಸೇರಿ ಬನ್ನಿರಿ. ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಬಲಪಡಿಸಬೇಕೆಂದು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿ.